ಶಕ್ತಿ ತಾಯಿ ತಂದೆ ಎಲ್ಲ ಇಲ್ಲೇ ಇರ್ತಾರೆ. ತೋರಿಸಿ, ಮ್ಯಾಜಿಕ್ ತೋರಿಸಿ. ವಾಟ್ ಇಸ್ ದಿಸ್ ಮ್ಯಾಜಿಕ್? ನೋ. ಏನದು ಕೈಯಲ್ಲಿ? ರೇಖೆ. ರೇಖೆ. ಯಾವ ರೇಖೆ? ವಿದ್ಯಾ ರೇಖೆ. ವಿದ್ಯಾ ರೇಖೆ. ವಶೀಕರಣ ಮಾಡ್ತೀರಾ? ನೋ ಚಾನ್ಸ್. ವಶೀಕರಣ ಬರುತ್ತಾ? ನೋ ಚಾನ್ಸ್. ಬರಲ್ಲ. ಕೈಯಲ್ಲಿ ಏನಿರೋದು? ಬನ್ನಿ ಬನ್ನಿ, ಹಂಗೆ ಮೇಲ್ ಬನ್ನಿ, ಮೇಲ್ ಬನ್ನಿ. ಇದೆಲ್ಲ ಕಾರಲ್ಲಿ ಇದ್ದಿದ್ದು ನನ್ನ ಕೈಗೆ ಎತ್ಕೊಂಡು. ಹೌದಾ? ಬಿಜೆಪಿ ಕರ್ನಾಟಕ ವಿಜಯ ಸಂಕಲ್ಪ ಬನ್ನಿ. ಜನವರಿ 20ರಿಂದ 20. ಕೂತ್ಕೊಳ್ಳಿ ಇಲ್ಲಿ. ಯಾವ ಊರು? ಬ್ಯಾಂಗ್ಳೂರು. ನೋಡಕ್ಕೆ ಇಷ್ಟು ಸುಂದರವಾಗಿದ್ದೀರಾ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಟಿ ಶ್ಯಾಮ್ ಸುಂದರ್. ಟಿ ಶ್ಯಾಮ್ ಸುಂದರ್. ಯಾವ ಊರು ನಿಮ್ದು? ಯಡಿಯೂರು. ಯಡಿಯೂರ್ ಹತ್ರ ಯಾವ ಊರು? ಯಡಿಯೂರೇನಾ? ಯಾಕೆ ನೀವು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಓಡಾಡ್ತಿದ್ರಂತಲ್ಲ? ಓಡಾಡ್ತಾ ಇರೋದಲ್ಲ, ನಮ್ಮ ಮನೆ ಅದು. ಎಲ್ಲಿ ಮನೆ? ಕುಮಾರಸ್ವಾಮಿ ಲೇಔಟ್ ಅಲ್ಲೇ ಮನೆ. ಓಕೆ. ಎಲ್ಲಿ ಹೆಂಡತಿ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಹೆಂಡತಿ ಸ್ವರ್ಗ ಸುಖನೇ ಅವರಿಗೆ. ಶಂಭು ಶಂಕರ. ಮಕ್ಕಳೆಲ್ಲಿದ್ದಾರೆ? ಮಗಳು ನನ್ನ ಜೊತೆ ಇದ್ದಾಳೆ ಕಾರಲ್ಲಿ. ಎಲ್ಲಿ? ಅಲ್ಲಿ ಕಾರ್ ಆಚೆ ನಿಂತಿದ್ದಿಲ್ಲ ಸೊಮ್ಮೆ. ಹೌದಾ? ಇದೇನಿದು ಕ್ಯಾಲೆಂಡರ್? ಏನಿದು? ಕಾರಲ್ಲಿ ಇತ್ತು, ಇದು ಕಾರಲ್ಲಿ. ಬಿಜೆಪಿನ ನೀವು? ಇನ್ನು ಏನು ಅಂತಾನೆ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ವಾ? ಆಯ್ತು ಬಿಡಿ, ಗೊತ್ತಾಗೋದು ಬೇಡ. ಇದೇನಿದು? ಟೆಲಿಫೋನ್ ನಂಬರ್ಸ್. ನಾನು ಎಲ್ಲೇ ಹೋದ್ರು ಟೆಲಿಫೋನ್ ನಂಬರ್ಸ್ ಇರುತ್ತೆ. ಟೆಲಿಫೋನ್ ನಂಬರ್ಸಾ? ಬೇಕಾಗಿರೋದು ಸಮಯ. ಇದು ಫೇಸ್ಬುಕ್ ಅಲ್ಲಿ ಇರೋದಾ? ಇದು ಯಾರು ಇವರು? ನಾನೇ ಶ್ಯಾಮ್. ನಿಮ್ಮ ಹೆಸರು ಶ್ಯಾಮ್ ಅಂತನಾ? ನೀವು ದೇವ್ರ ಭಕ್ತರು ನೀವು? ಶಿವಪ್ಪನ ಭಕ್ತ. ಆಯ್ತು, ಶಿವಪ್ಪನ ಭಕ್ತ ಗೊತ್ತಾಯ್ತು. ನೀವೆಲ್ಲಿ ಇದಕ್ಕೆಲ್ಲ ಹೋಗ್ಬಿಟ್ಟಿದ್ರ? ಕಾಶಿನ ಏನಿದು? ಅದು ಅವಾಗ ತೆಗ್ದಿರೋ ಫೋಟೋ ನಂದು ಐಡಿ ಪ್ರೂಫ್ ಅದು ಫೇಸ್ಬುಕ್ ಅಲ್ಲಿ. ಓಕೆ. ಇದು ಈ ತರ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಅದ್ಭುತವಾಗಿ ಕಾಣ್ತಾರೆ, ಮತ್ತೆ ಚೆನ್ನಾಗಿ ಓದಿದ್ದಾರೆ ಅಂತಲೂ ಅನ್ಸುತ್ತೆ. ಸ್ವಲ್ಪ ಮಾನಸಿಕ ಅಸ್ವಸ್ಥರಾಗಿ ಅದರ ಅಂತ ಅನ್ಕೋತಿದ್ದೀನಿ. ಸೊ ರೋಡಲ್ಲಿ ಅಲಿತಾ ಇದ್ರು ಅಂದ್ಬಿಟ್ಟು ವಿಡಿಯೋ ಮಾಡಿ ಸರ್, ಅದೊಂದು ವಿಡಿಯೋ ಕೊಡಿ ಸರ್ ನೀವು ಒಂಚೂರು. ಇವಾಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಿಂದ ಕಳಿಸ್ಕೊಟ್ಟಿರ್ತಾರೆ ನೋಡಿ. ಎಲ್ಲಿಂದ ಬಂದಿರೋದು? ಕುಮಾರಸ್ವಾಮಿ ಲೇಔಟ್ ಅಲ್ಲ, ನಮ್ಮ ಮನೆ ಹತ್ರ ಹೋಗಿ ಅದನ್ನ ತಗೊಂಡು ಬಂದಿದ್ದೀವಿ. ಜೊತೆಲಿ ಈ ಒಂದು ಫೋಟೋನ, ಬಸವಣ್ಣ ಅವ್ರ ಫೋಟೋನ ರೋಡಲ್ಲೆಲ್ಲ ಇಟ್ಕೊಂಡು ಓಡಾಡ್ತಿರ್ತಾರೆ. ಇವ್ರನ್ನ ಕಂಡಂತ ನಮ್ಮ ಸ್ನೇಹಿತರು. ಬನ್ನಿ ಸರ್, ಬನ್ನಿ. ಪಾಪ ಬೈತಾರೆ, ಬೇಜಾರು ಮಾಡ್ಕೋಬೇಡಿ, ಇರಲಿ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಸರ್ ಥ್ಯಾಂಕ್ ಯು ಸೋ ಮಚ್ ಇವ್ರನ್ನ ಕರ್ಕೊಂಡ್ಬಂದಿದ್ದಕ್ಕೆ. ಎಲ್ಲಿಂದ ಕರ್ಕೊಂಡ್ಬಂದು ಹೆಂಗೆ ಕರ್ಕೊಂಡ್ಬಂದು ಇವ್ರನ್ನ? ಸ್ನೇಹಿತರೆ ನೋಡಿ, ತುಂಬ ರಿಸ್ಕ್ ತೊಗೊಂಡು ಕರ್ಕೊಂಡ್ಬಂದಿದ್ದಾರೆ. ಇವರು ತುಂಬ ಗಲಾಟೆ ಮಾಡ್ತಾರೆ ನೋಡಿ. ಯಾಕೆ ಅಳ್ತಾ ಇದ್ದೀರಾ? ಅದು ಮನೆನಾ ನಿಮ್ದ? ಮನೆ ಹಿಂಗೆ ಕೇಳ್ರಿ. ನಮಗೂ ನಮ್ಮ ಅತ್ತೆ ಮಾಡಿದ್ರು ಜಗಳ. ಅವರು ಲಿಂಗಾಯಟ್ಸು, ಬಂದು ಮೊದಲಿಯಾರ್ಸು. ನನ್ನ ಮಗಳು ಅವ್ರ ಮನೇಲಿ ಓದ್ತಾವಳೆ. ಇದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅವಳು 21-22 ಇಯರ್ಸ್ ಅಲ್ವಾ, ಅವಳು ಓದ್ಕೊಂಡು ಡಬಲ್ ಡೇ ಪ್ಲಸ್ ಅವಳು ಸಾಜಿಶಾ ಗೊತ್ತಿಲ್ಲ, ಈಗನೇ ಫಿಕ್ಸಿಂಗ್. ಅದೇನು ಗೊತ್ತಾ? ಮ್ಯಾಜಿಕ್ ಅಲ್ಲ, ಗ್ರಾಫಿಕ್ಸ್ ಮಾಡೋರು ಇವರೆಲ್ಲ ವಿಡಿಯೋ ಗ್ರಾಫಿಕ್ಸ್ ಮಾಡ್ಬಿಟ್ಟವ್ರೆ. ಇವಾಗ ಗೊತ್ತಾಯ್ತಿದೆ, ಎಲ್ಲ ಗ್ರಾಫಿಕ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ? ಹಾಗೆ ನಮ್ಮ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಿಂದ ಇಲ್ಲೇ ನೋಡಿ, ಇಲ್ಲೇ ಇದೆ ಸರ್. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೋತಾ ಇದ್ದೀರಾ. ನಾನು ಕೇಳ್ತಿರೋದು ಇಷ್ಟೇ, ಕಮೆಂಟು ಲೈಕು ಮಾಡಬೇಡಿ ದಯವಿಟ್ಟು. ಬೇಕಂದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಅವ್ರ ಫ್ಯಾಮಿಲಿಯವ್ರು ಇರ್ಬೋದು. ಅವರ ಫೇಸ್ಬುಕ್ ಫೋಟೋಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಅವರು ದೈವ ಭಕ್ತರು ಅಂತಲೂ ಅನಿಸುತ್ತೆ. ಬೊಟ್ಟಿ ಕೀಳೋದಾಗಿರ್ಬೋದು, ಅವರು ಕಾಶಿಗೆ ಇನ್ನೊಂದು ಕಡೆ ಬೇರೆ ತುಂಬ ಕಡೆ ಎಲ್ಲ ಹೋಗಿ ಬಂದಿದ್ದಾರೆ ನೋಡಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವರು
ಯಡಿಯೂರ್ ಅಂತ ಹೇಳ್ತಾ ಇದ್ದಾರೆ ಅಣ್ಣ, ಇವ್ರ ಬಗ್ಗೆ ಮಾಹಿತಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಮಾಹಿತಿ ಏನೋ ಗೊತ್ತಿಲ್ಲ ನಿಮ್ಗೆ. ಸೊ ನೀವು ಸಿಕ್ಕಿದಾಗ ಹೆಂಗಿದ್ರು? ಬರ್ತಾ ಇದ್ದಾಗ ಅಲ್ಲಿ ಜಗಳ ಮಾಡ್ತಾ ಇದ್ರು, ಅವ್ರ ಮನೆ ಹತ್ರ ನಿಂತ್ಕೊಂಡು ಜಗಳ ಮಾಡ್ಕೊಂಡು ಅವ್ರು ನಿಂತ್ಕೊಂಡಿದ್ದಾಗ ಪೊಲೀಸರು ವೈಸಳ ನಿಂತಿತ್ತು. ಏನೇ ವೈಸಳ ನಿಂತೈತಲ್ಲ ಅವ್ರು ಪೊಲೀಸರ ಹತ್ರ ಕೇಳಿದಾಗ ಪೊಲೀಸರು ಎತ್ಕೊಂಡು ನೋಡಪ್ಪ ಹಿಂಗಿದೆ, ನೀನು ಒಬ್ಬ ಲೀಡರ್ ಆಗಿದ್ಯಾ, ಇವ್ರಿಗೇನೋ ಒಂದು ಒಳ್ಳೇದು ಮಾಡ್ಬೇಕಿದ್ರು. ಅವ್ರು ಸಡನ್ ಆಗಿ ನಿಮ್ಮ ಲ್ಯಾಪ್ಟಾಪ್ ಬಂತು, ಜನಸ್ನೇಹಿ ಯೋಗೇಶ್ವರ್ ಲ್ಯಾಪ್ಟಾಪ್ ಬಂದು ನೀವು ಸ್ನೇಹಿತರಿದ್ರಲ್ಲ ಇಮಿಡಿಯೇಟ್ ಆಗಿ ನೀವು ಫೋನ್ ಮಾಡಿ ಇಲ್ಲಿ ಕರ್ಕೊಬೋದು. ಥ್ಯಾಂಕ್ ಯು. ಅವ್ರು ಇವಾಗ ಇಲ್ಲಿ ಇರ್ತಾರೆ, ಏನು ತೊಂದರೆ ಇಲ್ಲ ಅಣ್ಣ, ಅದ್ರ ಬಗ್ಗೆ ಏನು ತಲೆಗೆಡ್ಸ್ಕೊಳ್ಳಂಗಿಲ್ಲ. ಆದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಅಂತ 100% ಎದ್ದು ಕಾಣ್ತಾ ಇದೆ. ಈಗ ಬಂದಾಗ ತುಂಬಾ ರ್ಯಾಶ್ ಇದ್ರು, ಸ್ವಲ್ಪ ಕೂಲ್ ಆಗಿ ಮಾತಾಡ್ತಾ ಇದ್ರೆ ಸ್ವಲ್ಪ ಜನಕ್ಕೂ ಕನ್ಫ್ಯೂಸ್ ಆಗ್ಬೋದು. ಅವ್ರು ಇಷ್ಟು ಚೆನ್ನಾಗಿದ್ದಾರೆ ನೋಡೋಕೆ, ಇವ್ರು ಯಾಕೆ ಈಗ ಆಶ್ರಮ ಕರ್ಕೊಂಡ್ ಬಂದವ್ರೆ ಅಂತ. ಸೊ ಅವ್ರಿಗೆ ಮೆಂಟಲಿ ಸ್ವಲ್ಪ 100% ಪ್ರಾಬ್ಲಮ್ ಇದೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ಆಮೇಲೆ ಮನೆ ಬಿಟ್ಟು ಬಂದು ಕೂಡ ಜಾಸ್ತಿ ದಿನ ಆದಂಗಿಲ್ಲ. ಸೊ ಮನೆಯಿಂದ ಆಚೆ ಬಂದು ಎಷ್ಟು ದಿನ ಆಯ್ತು? ಏನಿಲ್ಲ, ಬೆಳಗ್ಗೆ ಹೋದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೆನ್ನೆ ಎಲ್ಲಿದ್ರಿ? ನೆನ್ನೆನೂ ಮನೆ ಹತ್ರನೇ ಇದ್ದೆ. ನಾನು ಮನೆ ಹತ್ರ ಒಂದು ಬೆಟ್ಟ ಇದ್ದಿಲ್ಲ. ಕುಮಾರಸ್ವಾಮಿ ಹೊಡೆದಲ್ಲಿ ಬೆಟ್ಟ ಇದೆಯಾ? ಕುಮಾರಸ್ವಾಮಿ ಬೆಟ್ಟದಲ್ಲಿ ಒಂದು ಬೆಟ್ಟ ಇದೆ. ಹೌದಾ? ಆಯ್ತು. ಹೌದು, ಹಳೇದು ಐತೆ. ಬೆಟ್ಟದ ಮೇಲೆ ಮಾತಾಡ್ಕೊಂಡು ಅಲ್ಲಿ ಇನ್ನೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಕುತ್ಕೊಂಡವ್ರು ಯಾರು, ಅಲ್ಲೇನೋ ತಪ್ಪಾಗಿ ಪ್ಲಾನ್ ಮಾಡೋರು. ಏನ್ ಮಾಡೋರು? ಕೊಡ್ಬೇಕು, ಮನುಷ್ಯನ್ ಬಲಿ ಕೊಡ್ಬೇಕು ಅಂತ. ತಪ್ಪೇ. ಬಿಡ್ಬೇಡಿ ನೀವು. ನಾನೆಲ್ಲ ಲಾಕ್ ಅಂದ್ರೆ ಲಾಕೇನೆ. ಮ್ಯಾಜಿಕ್ ಮಾಡ್ಬಿಡಿ. ಮ್ಯಾಜಿಕ್ ಏನ್ ಮಾಡ್ಬಿಡೋಣ? ಮ್ಯಾಜಿಕ್ ಎಲ್ಲ ಲಾಜಿಕ್ ಅಮ್ಮ. ನೀನೇನ್ ಮಾತಾಡ್ಕೊಂಡ್ ಬರ್ತಾ ಇದೆ, ಹಾಕೊಂಬಿಡೋಣ, ಹೊಡೆದ್ಬಿಡೋಣ. ಲಹಾನು ಗೊತ್ತು ನಮಗೆ ಅಲ್ವಾ? ಯಾರಿಗೂ ಗೊತ್ತಿರಲ್ಲ. ಇವತ್ತು ತೋರಿಸಿದ್ರು ನಮ್ ಲಹಾಮೆ ಬಾಯ್ ಬಿಟ್ಟು ಮಾತಾಡ್ಬೇಕಮ್ಮ. ಒಳಗಡೆ ಕುಡ್ತ್ಕೊಂಡ್ರೆ ಇವ್ರು ನಗ್ತಾ ಇರ್ತಾರೆ, ನೀನು ಹತ್ಕೊಂಡೇ ಇರ್ಬೇಕು. ಇಲ್ಲಿ ನಾನು ಓದ್ತಿದ್ದೆ, ನಾನು ಬರೋವರೆಗೂ ವೆಯ್ಟ್ ಮಾಡ್ಬೇಕು. ರೈಟ್ ಚಾನ್ಸ್. ಏನ್ ಕೆಲಸ ಮಾಡ್ತಿದ್ರಿ ತಾವು? ಋತ್ವಿಕ್ ಅಂದ್ರೆ ನನ್ನ ಮಗ. ನನಗೋಸ್ಕರ ಸ್ನೇಹ ನನ್ನ ಮಗಳು. ಬಿಸಿಲಲ್ಲಿ ಒಂಥರ ಹಗಲು ಇರುಳು ಥರ ನಮಗೆ ರೈಸ್ ಮಾಡೋದು ಗೊತ್ತು, ಲೋ ಮಾಡ್ಕೊಡೋದು ಗೊತ್ತು. ನನಗೆ ಹೇಳ್ಕೊಟ್ಟವ್ರು ನಮ್ಮ ಗುರುಗಳು. ನೋಡ, ಬಿಸಿಲು ಬಂದಾಗ ಆಪೋಸಿಟ್ ಹೋಗು. ಬಿಸಿಲಿಗೆ ಆಪೋಸಿಟ್ ಹೋದಾಗಲೇ ಹೈಪ್ ಆಗೋದು. ಸೋಮ್ ನಮ ಶಿವಾಯ, ಶಂಭೋ ಶಂಕರ ಹರ ಮಾಧವ ನೀಲಾಂಜನ ಸಮಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನಮಾವೇಶರೇಶ್ವರಂ. ಎಸ್, ಮುಂದೆ ಇರೋದು ಯಾರಂಗಂದ್ರೆ ನಮ್ಮಪ್ಪ. ಓಂ ನಮ ಶಿವಾಯ, ಸರಿ ಮಹಾತ್ಮ. ಹೇಳಿದ್ರೆ ಹೇಳಿ ಅವ್ರ ಬಗ್ಗೆ ಒಂದೆರಡು ಮಾತು, ಹಂಗೆ ಡೈಲಾಗ್. ನಮ ಶಿವ. ಅವ್ರದ್ದು ಶ್ಲೋಕ ಹೇಳ್ತಾರೆ, ಹೇಳಿ, ಒಂದು ಒಳ್ಳೆ ಶ್ಲೋಕ ಹೇಳಿ ನೋಡೋಣ. ನೋಡು, ನಿನ್ನೆ ಆಗ್ಬಿಟ್ಟು. ಎಸ್, ಅದೆಲ್ಲ ವಿತ್ ಡೀಟೇಲ್ಸ್. ಭಗವಂತ ಎಲ್ಲ ಶಿವಪ್ಪ, ಗುರುಗಳು, ಮಂಜುನಾಥ ಸ್ವಾಮಿಗಳು, ಇವ್ರು ಮುಂದೆ ಅಂದ ರಾಶಿದೇವ್. ಎಷ್ಟು ಜನಕ್ಕೆ ಬೇಕು ಊಟ? ಎಷ್ಟು ಜನಕ್ಕೆ ಬೇಕು? ಇಬ್ಬರಿಗೆ ಇಷ್ಟಿಷ್ಟೇ ರೀ ತಿನ್ನೋದು. ಅಂದ್ಬಿಟ್ಟು ತಪ್ಪು ಮಾಡಬಾರ್ದಲ್ವಾ? ಕೈ ಕಟ್ಕೊಂಡು ಹೇಳ್ಬೇಕು, ತಪ್ಪು ಮಾಡಬಾರ್ದಲ್ವಾ? ಮಾಡ್ಬಿಟ್ಟಿದ್ಯಾ ನೀನು? ಕರ್ಕೊಂಡೋಗಿ ಹೇಳ್ಬಿಡ್ಬೇಕು. ನಾನು ಕೂತ್ಕೊಂಡಿರೋ ಹೇಳಿ ಅಂದ್ರೆ ತಮಿಳು, ಮದರ ಟಂಗ್ ಕನ್ನಡ. ಹುಟ್ಟಿದ ಅಂಬಿಡ್ತಾರ್ರಿ. ಯಡಿಯೂರಲ್ಲಿ ಕಾಲೇಜ್ ಮುಗಿಸಿದ್ರಿ, ಬೆಂಗಳೂರಲ್ಲಿ ಬಂದಿದ್ದೀನಿ. ಕೆಲವ್ರು ನನಗೆ ಚೆಕಪ್ ಗಿಪ್ಪಕ್ಕು ಎಲ್ಲ ಪಕ್ಕ ಫಿಟ್ಟಿಂಗ್. ಹಿಂಗಿದ್ರೆ ಬಿಸಿಲು ಮುಂದೆ ಬಿಸಿಲ, ಸೂರ್ಯನ ಮುಂದೆ ಸೂರ್ಯನೇ, ಚಂದ್ರನ ಮುಂದೆ ಚಂದ್ರ. ಎಸ್, ಆ ಥರ ನಾನು. ಇದೆಲ್ಲ ಬಂದಿರೋದು ಭಾಗ್ಯ. ಬಯಸದೆ ಬಂದ ಭಾಗ್ಯ. ಇದು ರಿಸಲ್ಟ್ ಪಾಸ್ಡ್ ಔಟ್ರ ಪುರಾ ಮಾದರಿ. ನಾವು ಪುರಾ ಐ ಆಮ್ ಎ ಲವ್ ಬರ್ಡ್. ನಾನೇ ಶ್ಯಾಮ, ನಾನೇ ಪಾರು. ಇಸ್ ದ ರೈಟ್ ಚಾನ್ಸ್. ಇಲ್ಲ ಏನು ಮಾಡೋಕ್ಕಲ್ಲ. ಕುಯ್ಕೊಂಡ್ಬಿಟ್ಟು ನಾನೇ ಮಗು ತೆಗಿಬೇಕಾದ್ರೆ ಗೊತ್ತಿಲ್ಲ. ಹೊಟ್ಟೆಲ್ ಮಗು ಇದೆಯಾ? ಯಾರೋ ನಮ್ಮ ಚೆಕ್ ಮಾಡಿಸ್ಬೇಕಂತ ಎಲ್ಲ ಸುಮ್ಮನೆ. ಅಯ್ಯೋ, ಇಂಥವ್ರ ಜೊತೆ ಎಲ್ಲ ಹೇಗಿ ನಾನು ಸೆಂಟ್ರಲ್ ಗೌರ್ಮೆಂಟ್ ನನಗೇನು ಹುಚ್ಚ. ನಮ್ಮ ಎಲ್ಲಿ ಹೋಗಿರ್ತದೆ ಮೆಸೇಜು. ಓಹೋ, ಸರಿ ಸರ್, ಆಯ್ತು ಸರ್, ಅದು ವಿತ್ ಪ್ರೂಫ್ ಅಮ್ಮ. ಇವರು ಸೂಪರ್ ಅಂತಾನೆ ಕಳ್ಸಿರೋದ್ರ ಜೊತೆ ಅದೇ ನನಗೂ ಬರುತ್ತಮ್ಮ. ಮನ್ಸಲ್ಲಿ ಪ್ರಧಾನ ಮಂತ್ರಿ ಕಡೆ ಅಂದ್ಬಿಟ್ರೆ ಮಗು ಅದೇ ಇಲ್ಲ. ಯಾಕಂದ್ರೆ ಅಳ್ತಾ ಕೂತಿರ್ತಾನೆ ಅವ್ರು, ಹೆಂಗ್ ನಗ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಅವಾಗ ಕಣ್ಣೀರು ಬರುತ್ತೆ.
ದಿಸ್ ಇಸ್ ದ ಮ್ಯಾಟರ್ ಅಂದ್ರೆ ವಿಚಾರ. ಮ್ಯಾಟರ್ ಅಂದ್ರೆ ಇಂಗ್ಲಿಷಲ್ಲೇ ಏನೇನು ತಪ್ಪು ಕಲ್ಪನೆಗಳೆಲ್ಲ ಇರುತ್ತೆ. ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಬೇಕು. ಇಂಗ್ಲಿಷ್ ಆದ್ರೇನು ಉರ್ದು ಆದ್ರೇನು. ಓಂ ನಮಃ ಶಿವಾಯ ಏನೆಂದು ತಂದೆ ತಾಯಿಯೇ ದೇವರು ಫಸ್ಟು ತಂದೆ ಇರಮ್ಮ ಆ ಥರ ನಾವು ನಿಜ ಸ್ವಾಮಿ ಶರಣ ಅಷ್ಟೇ. ನಮ್ಮ ಏನು ಬೇರೆ ಏನಿಲ್ಲ. ಇಲ್ಲೇ ಇರ್ತೀರಾ ಇವಾಗ? ಅಲ್ಲಿ ಹೋಗ್ಬೇಕಲ್ಲ ಸರ್. ಎಲ್ಲಿಗೆ? ಸಿದ್ಧಗಂಗೆಗೆ. ಸಿದ್ಧಗಂಗೆ ಹೋಗೋಣ. ನಾನು ಸಿದ್ಧಗಂಗೆ ಬರ್ತಾನೆ. ಅಲ್ಲಿಲ್ವಾ ಗುರುಗಳು? ನಾಳೆ ಅಲ್ಲಿ ಕೂತಿಲ್ವಾ ಅಲ್ಲಿ? ನಾನಿಲ್ಲ, ನಾನು ಬನ್ನಿ ಅಲ್ಲಿ ಗುರುಗಳಿಗೊಂದು ನಮಸ್ಕಾರ ಹಾಕ ಬನ್ನಿ. ಹಾಕೋ ಬಂದವಲ್ಲ. ಈಗ ಹಾಕ್ಬೇಕು, ಯಾವಾಗ ಹಾಕೋದಲ್ಲ. ಬನ್ನಿ ಹುಷಾರು, ಎಡು ಗಿಡು ಬಿಟ್ಟಿರ. ಓಂ ನಮಃ ಶಿವಾಯ ಶಂಭೋ ಶಂಕರ ಶಿವಾಯ. ಅಡ್ಬೇಡಿ. ಬೇರೆ ಇಕ್ಕಬಾರ್ದು ಅಂದ್ರೆ ನಾವೇ ಇಕ್ಕಬೇಕು ಕಿವಿಗೆ. ಕುಣಿಗಲ್ಲಿಂದ ಬರೋದಲ್ವಾ ನೀವು? ಕುಣಿಗಲವರಿಗೆ ಕಿವಿಗೆ ಹೋಗಕ್ಕಾಗಲ್ಲ. ಏನೇನು ಹೇಳಿ ಜೋರಾಗಿ ಹೇಳಿ ಇನ್ನೊಂದ್ಸತಿ. ಕುಣಿಗಲ್ ಯಡಿಯೂರಿಂದ ಬರೋದು ಕುಣಿಗಲ್ ಅವ್ರಿಗೆ ಕಿವಿಗೆ ಹೂ ಮುಡ್ಸಕ್ಕಾಗಲ್ಲ. ಅದಕ್ಕೆ ನಾವೇ ಇಕ್ಕೊಂಡ್ಬಿಡ್ಬೇಕು, ಬೇರೆ ಇಕ್ಕಬಾರ್ದು ಅಂತ. ಇಕ್ಕಬಿಡಿ. ಇದು ಇಷ್ಟೊಂದು ಇದು ಒಂದೇ, ಇದು ಪ್ರಸಾದ. ಓಂ ನಮಃ ಶಿವಾಯ ತಿನ್ಬೋದು. ಕಾಸ್ಬೇಕು ಅಂದ್ರೆ ಜಾಬಲ್ಲಿ ಕಂಬೋದು. ಎಸ್. ಮಂತ್ರ ಗಿಂತ್ರ ಎಲ್ಲ ಬರುತ್ತಾ? ಏನೋ ಇದೆ, ಸಮಸ್ಯೆ ಇದೆ ಇಲ್ಲಿ. ಸಮಸ್ಯೆ ಇದೆಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಪ್ರತಾಯತ ಭರತಾಂ ಕಲ್ಪವೃಕ್ಷಾಯ ನಮತಾಂ ಸುಮ್ಮನೆ ಎಲ್ಲ ಬರಲ್ಲ. ಎಲ್ಲಿ ಸಮಯ ಎಲ್ಲ ಹೋಗ್ಬೇಕು ಎಲ್ಲ ಬರ್ತಾರೆ, ಆಮೇಲೆ ಇಲ್ಲೇ ಇರಲ್ಲ. ಹೋರಾಟಗಳು. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನೋಡಿ ಖುಷಿ ಪಡೋದ್ರ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ವಿಷಯ ಇಷ್ಟೇ, ನಾನೇನು ಹೇಳಬೇಕಾಗಿಲ್ಲ ಮುಂದೆ. ಯಾಕಂದರೆ ನಾವು ಜಾಸ್ತಿ ಮಾತಾಡಿದಷ್ಟು ಅವ್ರ ರಿಯಾಕ್ಷನ್ಸು ಡಬಲ್ಸ್ ಆಗುತ್ತೆ ಮತ್ತು ಬೇರೆ ಬೇರೆ ಥರ ಆಗುತ್ತೆ. ನಾವು ಅವ್ರಿಗೆ ಕೆಣಕಕ್ಕೆ ಹೋಗಬಾರ್ದು. ಆದರೂ ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಈ ಥರ ಇದೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಶಿವಕುಮಾರ ಸ್ವಾಮಿಯವರ ಅಪ್ಪಟ ಭಕ್ತ, ಅದಂತೂ 100% ಹೇಳ್ತೀನಿ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಅಪ್ಪಟ ಭಕ್ತರವರು, ಜೊತೆಗೆ ಬಸವಣ್ಣವ್ರ ಫೋಟೋನ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಅದೆಲ್ಲ ಮುಟ್ಟಬಾರ್ದು, ಹಂಗೆ ದೂರದಿಂದಾನೇ ಕೈ ಮುಗಿಬೇಕು. ಇರಲಿ, ತೊಂದರೆ ಇಲ್ಲ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರ ಮನೆಯವ್ರು ಯಾರೋ ಇರ್ಬೋದು ಅಂತ ನನಗನ್ಸುತ್ತೆ. ಅವ್ರ ಫೇಸ್ಬುಕ್ ಪ್ರೊಫೈಲ್ ಎಲ್ಲ ಒಂದು ಫೋಟೋ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದ್ದಾರೆ. ಎಲ್ಲೋ ಕಾಶಿಗೆ ಎಲ್ಲ ಹೋಗಿ ಬಂದಂಗಿದ್ದಾರೆ. ಸೊ ನನಗನ್ಸುತ್ತೆ ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮನೆಯಿಂದ ತಪ್ಪಿಸ್ಕೊಂಡಿರ್ಬೋದು ಅಂತ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಅವರು ಸಿಕ್ಕಿರ್ತಾರೆ. ನೋಡೋದಕ್ಕೆ ಸುಂದರವಾಗಿದ್ದಾರೆ, ಒಳ್ಳೆ ಬಟ್ಟೆನೂ ಹಾಕಿದ್ದಾರೆ. ಏನೋ ತಪ್ಪಿಸ್ಕೊಂಡು ಜಾಸ್ತಿ ದಿನ ಆಗಿಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇವ್ರನ್ನ ಕರ್ಕೊಂಡ್ಬಂದಿದ್ದು ಅಣ್ಣವರು. ಅಲ್ಲ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ತುಂಬಾ ಅವ್ರು ಬೈದಿದ್ದಾರೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಿಮಗೆ. ಅದೆಲ್ಲ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ದಿರೋದ್ರಿಂದ ಅವ್ರು ಆ ರೀತಿ ಮಾತಾಡ್ತಾರೆ. ಅವ್ರ ಉದ್ದೇಶ ನಿಮಗೆ ಬೈಯೋದಲ್ಲ. ಅವ್ರು ಯಾರಿಗೋ ಬೈತಿದ್ದಾರೆ, ಅವ್ರು ಒಳ್ಳೇದಾಗಬೇಕಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಆಶ್ರಮ ಕರ್ಕೊಂಡ್ ಬಂದಿದ್ರೆ ಏನು ಅವ್ರು ಒಳ್ಳೆ ಮನೆಗೆ ಸೇರಿಸ್ತೀರಾ ಅಂತ ಒಂದು ನಂಬಿಕೆ ಇದೆ. ನಾನೆಲ್ಲ ಸೇರಿಸೋದು ಜನಗಳು. ಅವ್ರು ಶೇರ್ ಮಾಡಿದ್ರೆ ಅವ್ರ ಮನೆಗೆ ಸೇರ್ತಾರೆ. ಅದ್ರ ಪುಣ್ಯ ನನಗೂ ಸೇರುತ್ತೆ, ನಿಮಗೂ ಸೇರುತ್ತೆ, ಅವ್ರಿಗೂ ಸೇರುತ್ತೆ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಥ್ಯಾಂಕ್ಸ್ ಅಣ್ಣ. ಶನೇಶ್ವರ ಇವ್ರನ್ನ ಕಳಿಸ್ಬಿಡೋಣ. ಸ್ನೇಹ ಅವ್ರನ್ನ ಕರೆಸ್ತೀನಿ ಇಲ್ಲಿಗೇನೆ. ಬರ್ತಾರ ಅವ್ರು, ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಕರೆಸ್ತೀನಿ. ನಿಮ್ಮ ಮಗಳ ತಾನೆ ಸ್ನೇಹ ಅಂದ್ರೆ ಕರ್ಸೋಣ. ಸರಿನಾ?